ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಯಾರ್ಯಾರು ಸೌಜನ್ಯಳ ವಿರುದ್ಧವಾಗಿ ಮಾತಾಡ್ತಾರಲ್ಲ, ಯಾರ್ಯಾರು ಸೌಜನ್ಯಳಿಗೆ ಮೋಸವನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ನಿರತರಾಗಿದ್ದಾರಲ್ಲ, ಯಾರ್ಯಾರು ಹುಂಡಿ ಹಣವನ್ನು ಪಡ್ಕೊಂಡ ಆ ತಾಯಿ ಸೌಜನ್ಯಳಿಗೆ, ಆ ತಂಗಿ ಸೌಜನ್ಯಳಿಗೆ ಮೋಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರಲ್ಲ ಬದ್ಮಾಶ್ ನನ್ನ ಮಕ್ಕಳು, ಅವರಿಗೆ ಚಕ್ರವರ್ತಿ ಬೇಕಾಗ್ಯಾನೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ, ಬೇಕಾಗಿಲ್ಲ. ಆದ್ರೆ ಚಕ್ರವರ್ತಿಗೆ ಮಾತ್ರ ಅವ್ರು ಬೇಕಾಗ್ತಾರೆ. ಅಂತ ಬೇಕಾದವರಲ್ಲಿ ಒಬ್ಬ ಯಾರಪ್ಪ ಅಂದ್ರೆ ಪುನೀತ್ ಕೆರೆಹಳ್ಳಿ. ಈ ಪುನೀತ್ ಕೆರೆಹಳ್ಳಿ ಹಿಂದೂ ಧರ್ಮ ರಕ್ಷಕ, ನಾನು ಧರ್ಮ ಸಂರಕ್ಷಕ ಅಂತಂದು ಹೇಳ್ಕೊಂಡ ಎಣ್ಣೆ ಬೆಣ್ಣೆ ಹಚ್ಕೊಂಡು ಹೋಗೋತ ತಿರುಗಾಡ್ತಾನ. ಒಂದು ವೇದಿಕೆಯ ಮೇಲೆ ಸಂತೋಷ್ ಹೆಗಡೆ ಅವ್ರ ಕಡೆಯಿಂದ ಸನ್ಮಾನ ಮಾಡ್ಕೊಂಡ. ತದನಂತರದಲ್ಲಿ 1-2 ಗಂಟೆಗಳ ನಂತರ ಸಂತೋಷ್ ಹೆಗಡೆ ಅವರು ಇವನು ಇಂಥ ಥರ್ಡ್ ಕ್ಲಾಸ್ ಅದಂತ ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ಇಡೀ ಕರ್ನಾಟಕ ಜನತೆ ನನ್ನ ಕ್ಷಮಿಸಬೇಕು, ಇವನಿಗೆ ಸನ್ಮಾನ ಮಾಡಿದ್ದಕ್ಕೆ, ಇವನು ಯಾರು ಏನ ಇವನ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ, ತದನಂತರದಲ್ಲಿ ನನಗೆ ಇವನ ಬಗ್ಗೆ ಗೊತ್ತಾಯಿತು ಅಂತ ಸಂತೋಷ್ ಹೆಗಡೆ ಅವರು ಹೇಳಿ 2 ಗಂಟೆ ನಂತರ ಇವನ ಮಾನವನ್ನು ಹರಾಜು ಮಾಡಿದ್ರಲ್ಲ, ಅಂಥ ಒಬ್ಬ ಪಿಂಪ್ ಕೆಲಸ ಮಾಡ್ತಕ್ಕಂಥ ನನ್ನ ಧರ್ಮದ ಗೋವನ್ನು ರಕ್ಷಣೆ ಮಾಡೋ ಬದಲು ಅದನ್ನು ಮುಂದಿಟ್ಕೊಂಡು ಲಕ್ಷಾಂತರ ಹಣವನ್ನು ಸುಲಿಗೆ ಮಾಡ್ತಕ್ಕಂಥ ವ್ಯಕ್ತಿ, ಬಡವರ ಹಣವನ್ನು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಆ ಹಣವನ್ನು ದೋಸ್ತಕ್ಕಂಥ ವ್ಯಕ್ತಿ, ಅಮಾಯಕ ಮುಸ್ಲಿಂ ಕುಟುಂಬಗಳ ಮೇಲೆ ದಾಳಿ ಮಾಡಿ ಅವರ ಹಣವನ್ನು ತಿಂದು ತೇಗಿ ಅವರನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಪೊಲೀಸರಿಗೆ ಶರಣಾಗತನಾಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಪಿಂಪ್ ಪುನೀತ್ ಕೆರೆಹಳ್ಳಿ. ಈ ಪುನೀತ್ ಕೆರೆಹಳ್ಳಿ ಬಗ್ಗೆ ಏನು ಹೇಳೋದಕ್ಕೆ ಬಂದಿದ್ದೀನಿ ನಾನು, ಇವನು ಥರ್ಡ್ ಕ್ಲಾಸ್ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತದ, ನನಗೆ ಅಷ್ಟೇ ಅಲ್ಲ ಇಡೀ ಪೊಲೀಸ್ ಇಲಾಖೆಗೆ ಗೊತ್ತದ. ಈ ಪುನೀತ್ ಕೆರೆಹಳ್ಳಿ ಒಬ್ಬ ಲೂಟಿಕೋರ, ಒಬ್ಬ ದಂಧೆಕೋರ, ಒಬ್ಬ ಪಿಂಪದಾನ, ನಕಲಿ ಧರ್ಮ ಸಂರಕ್ಷಕ. ಎಲ್ಲರ ಪ್ರತಿಯೊಬ್ಬರಿಗೂ ಗೊತ್ತದ. ಅದೇ ರೀತಿ ನನಗೆ ಗೊತ್ತಿರೋದೇನಪ್ಪ ಅಂದ್ರೆ ಸೌಜನ್ಯಳಿಗೆ ಮೋಸ ಮಾಡಿದ ಒಬ್ಬ ಹರಾಮ್ ಕೋರ್ ಅನ್ನೋದು ಗೊತ್ತದ. ಸೌಜನ್ಯಳಿಗೆ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ. ಇವನಿಗೆ ತಾಯಿ ತಂದೆ ಅಕ್ಕ ತಂಗಿದಾರಲ್ಲಿ ಗೊತ್ತಿಲ್ಲ. ಇವನು ಮತ್ತೊಂದು ವೇದಿಕೆಯಲ್ಲಿ ನಿಂತ್ಕೊಂಡು ಏನು ಹೇಳ್ತಾಳಪ್ಪ ಅಂದ್ರೆ, ನಾನು ಮದುವೆ ಆಗೋದಿಲ್ಲ, ನನಗೆ ತಿನ್ನಕ್ಕೆ ಕೂಳಿಲ್ಲ ಅಂತ ಹೇಳ್ತಾನೆ. ಇವನು ನನಗೆ ಹೊಟ್ಟಿಗೆ ತಿನ್ನಕ್ಕೆ ಇವಂಗ ಕೂಳಿಲ್ಲ ಅಂತಾರಿ. ಮತ್ತೊಂದು ಏನು ಹೇಳ್ತಾನಪ್ಪ ಅಂದ್ರೆ, ಧರ್ಮ ರಕ್ಷಣೆ ಮಾಡೋದಕ್ಕೆ ಹೋಗಿ ನನಗೆ ಯಾರು ಹೆಣ್ಣು ಕೊಡೋರ, ಇವ್ನು ಧರ್ಮ ರಕ್ಷಣೆ ಮಾಡ್ತಾನೆ, ಇವ್ನಿಗೆ ಯಾರು ಹೆಣ್ಣು ಕೊಡ್ತಾರೆ ಜನ ಅಂತಾರಂತಾರೆ. ಹೆಣ್ಣು ಕೊಡೋದಲ್ಲ, ನಿನ್ಗೆ ಮೊದಲೇ ಯಾರು ಹೆಣ್ಣು ಕೊಡೋದಿಲ್ಲ, ಯಾಕಂದ್ರೆ ನೀ ಅಷ್ಟೊಂದು ಲಪ್ಪಂಗದಿ. ಮತ್ತೊಂದು ಒಂದು ಮಾತು ಹೇಳಿದ, ನನಗೆ ತಿನ್ನಕ್ಕೆ ಗತಿ ಇಲ್ಲ, ನಾನು ಬಡವ ಅಂತಂದು ಹೇಳಿದೆಲ್ಲ. 3 ಕೋಟಿ ರೂಪಾಯಿ ಮನೆ ಎಲ್ಲಿಂದ ಕಟ್ಟಿಸಿದಪ್ಪ ಪುನೀತ್ ಕೆರೆಹಳ್ಳಿ. ಈ ಪುನೀತ್ ಕೆರೆಹಳ್ಳಿ ಏನು ಮಾಡ್ಯಾನಪ್ಪ ಅಂದ್ರೆ, ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಎಲ್ಲರಿಗೂ ಗೊತ್ತೂ ಅದ, ಇದು ಎಲ್ಲರಿಗೂ ಗೊತ್ತದ. 3 ಕೋಟಿ ರೂಪಾಯಿ ಮನೆಯನ್ನ ಕಟ್ಟ್ಯಾನ್ರಿ. ಬಡವ, ತಿನ್ನಾಕ ಇವಂಗ ಅನ್ನಿಲ್ಲ, ತಂದೆ ತಾಯಿ ಅಂತೂ ಕೆಲಸ ಮಾಡೋದಿಲ್ಲ, ಇವನಂತೂ ಮೊದಲ ನಿರುದ್ಯೋಗಿ ಅದಾನ, ಇವನ ಹತ್ರ ಜಮೀನಿಲ್ಲ. ನಮ್ಮ ಕಡೆ ಹೆಂಗೆ ಜಮೀನು ನಾವು ದುಡ್ಕೊಂಡು ತಿಂತೇವಲ್ರಿ, ಹಂಗೆ ಇವನ ಹತ್ರ ಜಮೀನಿಲ್ಲ. ಇವನು ವಿದ್ಯಾವಂತನಲ್ಲ, ಅನ್ಪಡದ ನೀವು ಮೊದಲ. ಇವ್ ಒಳ್ಳೆ ವ್ಯಕ್ತಿನೂ ಅಲ್ಲ, ಇವನು ದೊಡ್ಡ ಬಿಸ್ನೆಸ್ ಮ್ಯಾನು ಅಲ್ಲ, ಇವ್ ಬಿಸ್ನೆಸ್ ಮ್ಯಾನ್ ಅಲ್ಲ, ಇವನ ಮಾರಾಟ ಆಗಿಬಿಟ್ಟಿದ್ದಾನೆ. ಇವ್ಯಾವ ಬಿಸ್ನೆಸ್ ಮ್ಯಾನ್ ಮಾಡ್ತಾನ. ಸೊ ಹಿಂಗೆಲ್ಲ ಇರಬೇಕಾದ್ರೆ 3 ಕೋಟಿ ರೂಪಾಯಿ ಮನೆಯನ್ನ ಪುನೀತ್ ಕೆರೆಹಳ್ಳಿ ಹೆಂಗೆ ಕಟ್ಟಿದ? ನನ್ನ ಪ್ರಕಾರ ನೋಡ್ರಿ, ಹೆಂಗೆ ಕಟ್ಟಿದ ಅನ್ನೋಕಿತನು ಇವು ಸೌಜನ್ಯಳ ವಿರುದ್ಧವಾಗಿ ಏನು ಹೋರಾಟ ಮಾಡಕ್ ಬಂದಲ್ಲ, ಅವಾಗ ಏನಾದರೂ ಫೋನ್ ಪೇ ಗೂಗಲ್ ಪೇ ಆಗಿರಂಗಿಲ್ರಿ. ಇಲ್ಲಿ ಓನ್ಲಿ ಕ್ಯಾಶ್ ಆ್ಯಂಡ್ ಕೂದಲು. ಯಾಕಂದ್ರೆ ಬೊಮ್ಮೆ ಮಿಠ ಮಾಡ್ತಾನೆ ಪುನೀತ್ ಕೆರೆಹಳ್ಳಿ, ಕ್ಯಾಶ್ ಆಗಿ ಕೂದಲ ಒಟ್ಟಿಗೆ ಕೊಟ್ಟಿರ್ಬೇಕು. ಅವ್ರು ಧರ್ಮಸ್ಥಳದಾಗ ಕೂದಲ ಹಿಂಗೆ ತೆಗಿತಾರಲ್ರಿ, ಎಲ್ಲರೂ ತೆಗಿತಾರ, ಪಾಪ ದೇವ್ರಿಗೆ ಕೊಡ್ತಾರ, ಅದನ್ನು ತೊಗೊಂಡು ಬಂದು ಬಿಸ್ನೆಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಅದನ್ನ ಪುನೀತ್ ಕೆರೆಹಳ್ಳಿ. ಕ್ಯಾಶ್ ಆಗಿ ಕೂದಲ ಒಟ್ಟಿಗೆ ಕೊಟ್ಟಿದ್ದಾರೆ ಇವನಿಗೆ ಅನ್ನಿಸ್ತದ. ಮುಂದುವರೆಯೋದು ಏನಪ್ಪಾ ಅಂದ್ರೆ, ಇದು ಮಾತ್ರ 100% ನಿಜ ಅದ. ನನ್ನ ಹಿಂದೂ ಗೋವುಗಳನ್ನು, ನನ್ನ ಧರ್ಮದ ಅದೇನು ನಾವು 36 ಕೋಟಿ ದೇವಾನು ದೇವತೆಗಳನ್ನ ನೋಡ್ತೀವಲ್ಲ ಆ ಒಂದು ಗೋವಿನಲ್ಲಿ, ಧರ್ಮಗಳ ಪ್ರಕಾರ ಆ ಗೋವುಗಳನ್ನು ರಕ್ಷಣೆ ಮಾಡ್ತೀನಿ ಅಂತಂದು ಏನು ಹೋಗಿರ್ತಾನಲ್ಲ, ಅವುಗಳನ್ನು ತಿಂದು ತೇಗಿ ಅಲ್ಲಿಂದ ಹಣವನ್ನು ಪಡ್ಕೊಂಡು ಮನೆಯನ್ನು ಕಟ್ಟಿದಾನ. ಇದು ಮಾತ್ರ 100%. ಯಾಕಂದ್ರೆ ಒಬ್ಬರ ಇಬ್ಬರ ಆರೋಪ ಮಾಡೋದು ಬೇರೆ ರೀ, ಇಡೀ ಕರ್ನಾಟಕ ಜನತೆನ ಆರೋಪ ಮಾಡ್ತದ ಅವನ ಮೇಲೆ. ಇವನು ನಿಜವಾದ ಹಿಂದೂ ರಕ್ಷಕನೇ ಆಗಿದ್ರೆ
ಆ ಗೋವುಗಳನ್ನು ರಕ್ಷಣೆ ಮಾಡ್ತಾ ಇದ್ದ. ಅದನ್ನು ಮುಂದಿಟ್ಕೊಂಡು ಪಾಸ್ ಮಾಡಿಬಿಡೋದ್ರಿ. ಇವು ಮಾಡೋದೇನಪ್ಪ ಅಂದ್ರೆ ಗಾಡಿ ಹಿಡಿಯೋದ, ಇವನೊಂದು ಟೀಮ್ ಅದ, ಎಲ್ಲ ಹಲ್ಕಾ ಟೀಮ್ ಅದು, ಎಲ್ಲ ಎಣ್ಣೆ ಹೊಡ್ಕೊಂಡಿರೋ ಟೀಮ್. ಆ ಗಾಡಿ ಹಿಡಿತಾರೆ, ಇಷ್ಟು ದುಡ್ಡು ಕೊಟ್ಟರೆ ಗಾಡಿ ಮುಂದೆ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಂಗಿಲ್ಲ. ಅವ್ರು ದುಡ್ಡು ಕೊಟ್ಟರೆ ಅಂದ್ರೆ ಗಾಡಿ ಮುಂದೆ ಬಿಡೋದು. ಅಂದ್ರೆ ಇವು ಯಾವ ರಕ್ಷಕ ಇವನು? ದುಡ್ಡು ಕೊಡ್ಲಿಲ್ಲಪ್ಪ ಅಂದ್ರೆ ಅವ್ರನ್ನ ಕರ್ಕೊಂಡು ಬಂದು ಸ್ಟೇಷನ್ನಾಗ ಇಟ್ಬಿಡೋದು, ಒಂದು ಹವಾ ಮೇಂಟೈನ್ ಮಾಡೋದು. ನಾ ಗಾಡಿ ಹಿಡಿದ್ನಿ. ಎಷ್ಟು ಗಾಡಿ ಹಿಡ್ಕೊಂಡು ಬಂದು ಸ್ಟೇಷನ್ ಕೊಟ್ಟಿದ್ದಾನೆ ಇವ ಇಲ್ಲಿವರೆಗೂ. ಇವು ದುಡ್ಡು ತಗೊಂಡ ತಿಂದು ತೇಗಿ ಮಜಾ ಮಾಡಿ ರಾತ್ರಿ ಶಿಸ್ತು ಸೀರೆ ಕುಡಿದು ಬೀಳ್ತಾನೆ, ಬೆಳಿಗ್ಗೆ ಅದು ವಿಭೂತಿ ಹಚ್ಕೊಂಡು ತಿರ್ಗಾಡೋಂಥ ಬದ್ಮಾಶ್ ಇವನು ಪುನೀತ್ ಕೆರೆಹಳ್ಳಿ. ಇವನು 3 ಕೋಟಿ ರೂಪಾಯಿ ಮನೆ ಕಟ್ಟಿದಾನಂದ್ರೆ ಇವನನ್ನು ನೋಡ್ರಿ. ನಿರುದ್ಯೋಗಿಗಳು 3 ಕೋಟಿ ರೂಪಾಯಿ ಮನೆ ಕಟ್ಟದಾರ ಈಗಿನ ಕಾಲನಾಗ. ಪ್ರಾಮಾಣಿಕವಾಗಿ ಇರ್ತಕ್ಕಂಥವ್ರು ಮನೆ ಅಲ್ಲ, ಗುಡಿಸ್ಲಾಗಿರುವಂಥ ಸಂದರ್ಭ ಕೆಟ್ಟ ಬಂದದ. ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಾಕದಾರ ಅವರಿಗೆ. ಫಾರ್ ಎಕ್ಸಾಂಪಲ್ ಸೌಜನ್ಯ ಹೋರಾಟಗಾರರು, ಹೌದು, ಪ್ರಾಮಾಣಿಕವಾಗಿದ್ದಾರೆ. ಅವ್ರ ಮನೆಗೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ರೆ ಇವರೆಲ್ಲ ಅಡಿಸಿ ಮಕ್ಕಳು. ಆದರೆ ಇವರೆಲ್ಲ 3 ಕೋಟಿ ರೂಪಾಯಿ ಮನೆ ಕಟ್ಟದಾರ. ಅಜಿತ್ ಹನುಮಕ್ಕನವ್ರು ಮೊನ್ನೆ 1 ಕೋಟಿ ರೂಪಾಯಿ ಮನೆ ಕಟ್ಟಿದ. ಯಾಕಂದ್ರೆ ಮಾರಾಟ ಆಗೈತ ಒಂದು ಮೀಡಿಯಾ, ಅವನ ಮಾರಾಟ ಆಗ್ಯಾನ. ಇನ್ನು ಮೀಡಿಯಾ ಏನು ದೊಡ್ಡ ಮಾತದ, ಅವ ಮಾರಾಟ ಆಗಿಬಿಟ್ಟಿದಾನ. ಮಾರಾಟವಾದ ಪತ್ರಕರ್ತ ಅಜಿತ್ ಹನುಮಕ್ಕನವ್, ಅವನು ದೊಡ್ಡ ಮನೆ ಕಟ್ಟಿದ. ಎಲ್ಲಾರನ್ನು BJP ಅವ್ರನ್ನ ಕರೆದ, ಏನೇನು ಮಾಡಿದ ಕಾರ್ಯಕ್ರಮ. ಅಂದ್ರೆ ಯಾರ್ಯಾರು ಮಾರಾಟ ಆಗ್ಯಾರ, ಯಾರ್ಯಾರು ಹರಾಜಿ ನಿಂತಿದಾರ, ಯಾರ್ಯಾರು ತಮ್ಮನ್ನ ತಾವು ಮಾರ್ಕೊಂಡಿದಾರಲ್ಲ, ಅವ್ರು ಎಲ್ಲರೂ ಕೂಡ ಕೋಟಿ ರೂಪಾಯಿ ಮನೆಗಳನ್ನು ಮಾಡ್ಕೊಳಕತ್ತಾರ್ರಿ ಈ ಸಮಾಜದಲ್ಲಿ. ಮತ್ತು ಯಾರು ಸತ್ಯವಂತರದಾರ, ನ್ಯಾಯದ ಪರ ಹೋರಾಟವನ್ನು ಮಾಡ್ತಾ ಇದಾರಲ್ಲ, ಅವರನ್ನ ಗುಡಿಸ್ಲಾಗೂ ಇರಾಕ್ ಬಿಡ್ತಾ ಇಲ್ಲಲ್ಲ ಇವರು. ವಾಹ್ ಪುನೀತ್ ಕೆರೆಹಳ್ಳಿ. ಮತ್ತೆ ಏನು ಹೇಳ್ತಾರಪ್ಪ ಅಂದ್ರೆ, ನನಗೆ ಹೋಗಕ್ಕೆ ಬೈಕಿಲ್ಲ, ನಾ ಮೆಟ್ರೋಗೆ ಒಬ್ಬರು ಲಿಫ್ಟ್ ತೊಗೊಂಡು ಹೊಂಟಿದ್ದೀನಿ, ನಾನು ನಡ್ಕೊಂಡು ಹೊಂಟಿದ್ದೀನಿ ರೈಲ್ವೆ ಸ್ಟೇಷನ್ಗೆ, ನನಗೆ ಮುಕ್ಕಳ್ಯಾಗ ಮುಳುವಾದಾಗೈತಿ. ಅಗದಿ ಹೆಂಗಂದ್ರೆ ನೀವು ಹಿಂಗೆ ಚಂದಂಗೆ ಹಿಂಗೆ ಇಕ್ಕೊಂಡು ಅಗದಿ ಹಿಂಗೆ ಮಬ್ರಿಗೆ ಮಳ್ಳಿ ಮಂಚಕ್ಕೆ ಕಾಲು ಎಷ್ಟು ಅಂದ್ರೆ 3 ಮತ್ತೊಂದು ಅಂದಳಂತ. ಅಂಥ ಶಾಸ್ತ್ರ ಯಾರ್ದಪ್ಪ ಅಂದ್ರೆ ಈ ಪಿಂಪ್ ಪುನೀತ್ ಕೆರೆಹಳ್ಳಿದ್ದು. ಇಂಥವ್ನು 3 ಕೋಟಿ ರೂಪಾಯಿ ಮನೆ, ಓಕೆ 3 ಕೋಟಿ ಮನೆ ಕಟ್ಟಿದ, ತಿನ್ನಾಕ ಕೂಳಿಲ್ಲ ಅಂತ ಹೇಳಕತ್ತಿದ್ದ. ಮನೆ ಕಟ್ಟಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಲ್ಲ, ಅದೆಷ್ಟು ಕೋಟಿ ಅದ ಇನ್ನೂ? ಅಂದ್ರೆ ಗೋವುಗಳನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ, ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಿ, ಅಮಾಯಕರ ಹತ್ರ ದುಡ್ಡನ್ನು ಕೇಳಿ ಐಷಾರಾಮಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಪುನೀತ್ ಕೆರೆಹಳ್ಳಿ, ನಿಂದು ಕೂಡ ಟೈಮ್ ಆಗಯ, ಟೈಮ್ ಬಂದ್ಬಿಟ್ಟದ, ನಿಂದು ಬರ್ತದ. ಏನು 3 ಕೋಟಿ ಮನೆ ಹೊತ್ಕೊಂಡು ಹೋಗಂಗಿಲ್ಲ ನೀ. ನಿನ್ನನ್ನು ಅಲ್ಲೇ 3x3 ಅಲ್ಲೇ ನಿನ್ನನ್ನು ತುಳಿದು ಹಾಕಿಬಿಡ್ತಾರೆ ನೆಲದಾಗ ಒಳಗಡೆ. ನೋಡ್ಕೊತೋಗನಿ ಒಂದು ದಿನ. ಇಡೀ ಇಲಾಖೆ ನಿನ್ನ ಮೇಲೆ ಕಣ್ಣಿಟ್ಟದ. ಒಂದಲ್ಲ ಒಂದಿನ ಡೈರೆಕ್ಟ್ ಒಳಗೆ ಹೋಗ್ತೀನಿ. ನೀ ಯಾವ ಹಿಂದೂ ರಕ್ಷಕಲ್ಲೇ ನೀ? ಒಂದು ಶಾಲ್ ಹಾಕೊಂಡು ಆಯ್ತು, ನಮ್ಮ ಹತ್ರ ಶಾಲ್ ಇಲ್ಲದ ತಿಳ್ಕೊಂಡೆ ಹಾಕೊಳ್ಳಿ ನಾನು. ಆದರೆ ಅದಕ್ಕೊಂದು ರೆಸ್ಪೆಕ್ಟ್ ಅದ, ಅದಕ್ಕೊಂದು ಕಿಮ್ಮತ್ ಅದ. ಅದನ್ನು ಹಾಕ್ಕೊಂಡಿದ್ರೆ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಕೆಲಸ ಮಾಡಬೇಕು. ನಿನ್ನ ನಂಗೆ ದರಿದ್ರ ಕೆಲಸ ಮಾಡಬೇಕು. ಓಕೆ, ಮತ್ತೆ ಬರ್ತಾನೆ ಪುನೀತ್ ಕೆರೆಹಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.